ಓಂ ಶಾಂತಿ. ಡೇಟ್ ಆಗಿದೆ 18/6/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ವೃದ್ಧಿ ಕೆ ಲಿಯೆ ಟೈಮ್ ಟೇಬಲ್ ಕಿ ವಿಧಿ. ನಮ್ಮದು ಪುರುಷಾರ್ಥ ವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಟೈಮ್ ಟೇಬಲ್ ವಿಧಿ ಏನಾಗಿದೆ. बाप दादा 1 सेकंड में अव्यक्त से व्यक्त में आ गया, वैसे ही बच्चों भी 1 सेकंड में व्यक्त से ಅವ್ಯಕ್ತ हो सकते हैं. ಬಾಪ್ ದಾದಾ ಹೇಗೆ 1 ಸೆಕೆಂಡ್ನಲ್ಲಿ ಅವ್ಯಕ್ತದಿಂದ ವ್ಯಕ್ತದಲ್ಲಿ ಬರ್ತಾರೋ ಹಾಗೆ ನೀವು ಮಕ್ಕಳು 1 ಸೆಕೆಂಡ್ನಲ್ಲಿ ವ್ಯಕ್ತದಿಂದ ಅವ್ಯಕ್ತ ಆಗ್ತಿರೇನು ಅಂತ ಕೇಳ್ತಾರೆ ಬಾಬಾ. ವ್ಯಕ್ತದಿಂದ ಅವ್ಯಕ್ತ ಆಗೋದಂದರೆ ದೇಹಾಭಿಮಾನದಿಂದ ಆತ್ಮ ಅಂತ ಅಂದ್ಕೊಳ್ಳೋದೇನಲ್ಲ ಅದು ಅವ್ಯಕ್ತ. जैसे जब चाहे तब मुख से बोले, जब चाहे तब मुख को बंद कर दे, ऐसे होता है ना. ಹಾಗೆ ಮಾತಾಡಬೇಕು ಅನಿಸಿದಾಗ ಮಾತಾಡ್ತೀವಿ, ಬೇಡ ಅಂತಂದಾಗ ಬಾಯಿಯನ್ನು ಬಂದ್ ಮಾಡ್ತೀವಲ್ಲ ಹಾಗೆ. वैसे ही बुद्धि को भी जब चाहे तब चलाए, जब न चाहे तब न चले. ಹಾಗೆ ಬುದ್ಧಿಯನ್ನು ಕೂಡ ಯಾವಾಗ ನಡೆಸಬೇಕು, ಬುದ್ಧಿ ಕೆಲಸ ಯಾವಾಗ ಮಾಡಬೇಕು ಅವಾಗ ಮಾಡೋದು, ಬುದ್ಧಿಯನ್ನು ಯಾವಾಗ ಬಂದ್ ಮಾಡಬೇಕು ಅವಾಗ ಬಂದ್ ಮಾಡೋದು. ಐಸಾ ಅಭ್ಯಾಸ ಅಪನ ಸಮಜ್ತೆ ಹೋ. ಈ ಅಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತಿದೇನು, ತಿಳ್ಕೊಂಡಿದ್ದೀನು. ಮುಖದ ಆರ್ಗನ್ಸ್ ಕುಚ್ ಮೋಠಾ ಹೈ. ಮುಖದ ಆರ್ಗನ್ಸ್ ಸ್ವಲ್ಪ ದೊಡ್ಡದಿದೆ. ಬುದ್ಧಿ ಮುಖಸೆ ಸೂಕ್ಷ್ಮ ಹೈ. ಬುದ್ಧಿ ಕಾಣಿಸೋದಿಲ್ಲ, ಅದು ಸೂಕ್ಷ್ಮ ಇದೆ. ಬಾಬಾ ಹೇಳ್ತಾರೆ, लेकिन मुख के मुआफिक बुद्धि को जब चाहो तब चलाओ, जब चाहो तब न चलाओ. ಅದೇ ರೀತಿ ಮುಖದಿಂದ ಹೇಗೆ ಬಾಯಿ ಬಂದ್ ಮಾಡಬೇಕು, ಯಾವಾಗ ಬಾಯಿ ಚಾಲು ಮಾಡಬೇಕು ಅಂತ ಗೊತ್ತಿದೆಯೋ ಹಾಗೆ ಬುದ್ಧಿಯನ್ನು ಕೂಡ ಏನು ಮಾಡಬೇಕು, ಯಾವಾಗ ಬುದ್ಧಿ ಕೆಲಸ ಉಪಯೋಗಬೇಕು, ಯಾವಾಗ ಬುದ್ಧಿ ಉಪಯೋಗಿಸಬಾರ್ದು ಅನ್ನೋದು ಗೊತ್ತಿರಬೇಕು. ಐಸಾ ಅಭ್ಯಾಸ ಹೇ. ಈ ಥರ ಅಭ್ಯಾಸ ಇದೆಯಾ. ಯಹ ಡ್ರಿಲ್ ಜಾನ್ತೆ ಹೋ. ಈ ಎಕ್ಸಸೈಸ್ ಮಾಡೋದು ಗೊತ್ತೇನು. अगर इस बात का अभ्यास मजबूत होगा तो अपनी स्थिति भी मजबूत बना सकेंगे. ಬಾಬಾ ಹೇಳ್ತಾರೆ, ಈ ಅಭ್ಯಾಸ ಇತ್ತು ಅಂದರೆ, ಯಾವ ಅಭ್ಯಾಸ, ಬುದ್ಧಿ ಬಾಯಿ ಯಾವಾಗ ನಡೆಸಬೇಕೋ ಅವಾಗ ನಡೆಸಬೇಕು, ಯಾವಾಗ ಬಂದ್ ಮಾಡಬೇಕು ಅವಾಗ ಬಂದ್ ಮಾಡಬೇಕು. ಈ ಅಭ್ಯಾಸ ನಿಮಗೆ ಗಟ್ಟಿಯಾಗಿತ್ತು ಅಂದರೆ ನಿಮ್ಮ ಸ್ಥಿತಿ ವೃದ್ಧಿ ಆಗ್ತದೆ ಅಂತಾರೆ ಬಾಬಾ. ಕೈ ಬಚ್ಚೋं का संकल्प है ವೃದ್ಧಿ कैसे हो. ಬುದ್ಧಿ ವಿಧಿ ಸೇ ಹೋತಿ ಹೈ. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳಲ್ಲಿ ಸಂಕಲ್ಪ ಇದೆ, ಏನು ವೃದ್ಧಿ ಹೇಗಾಗಬೇಕು. ವೃದ್ಧಿ ವಿಧಿ ಸೇ ಹೋತಿ ಹೈ. ಬೆಳವಣಿಗೆ ಹೇಗಾಗ್ತದೆ, ವಿಧಿಯಿಂದ. ಅಗರ್ ವಿಧಿ ನಹಿ ಜಾನ್ತೆ ಹೋ ತೋ ವೃದ್ಧಿ ಭಿ ನಹಿ ಹೋಗಿ. ವಿಧಿ ಗೊತ್ತಿಲ್ಲ ಅಂತಂದರೆ ವೃದ್ಧಿನೂ ಆಗೋದಿಲ್ಲ. ಆಜ್ ಬಾಪ್ ದಾದಾ ಹರ್ ಏಕ್ ಕಿ ವೃದ್ಧಿ और ವಿಧಿ ದೋನೋ ದೇಖ್ ರಹೆ ಹೈ. ಇವತ್ತು ಬಾಪ್ ದಾದಾ ನಮ್ಮ ವಿಧಿ ಹೇಗಿದೆ, ನಮ್ಮ ಬೆಳವಣಿಗೆ ಹೇಗಿದೆ ಎರಡೂಗಳನ್ನು ಬಾಬಾ ನೋಡ್ತಿದ್ದಾರೆ. अब बताओ क्या दृश्य देखा होगा. ಈಗ ಹೇಳಿ ಬಾಬಾ ಯಾವ ದೃಶ್ಯವನ್ನು ನೋಡಿರ್ಬೋದು. हर एक अपने आप से पूछे और देखे कि ವೃದ್ಧಿ हो रही है. ತಮ್ಮನ್ನು ತಾವು ಕೇಳ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ, ನಿಮ್ಮಲ್ಲಿ ಪುರುಷಾರ್ಥ ಬೆಳವಣಿಗೆ ಆಗ್ತಿದೆ ಏನೋ. ಬಹುತೋನೆ ಹಾತ್ ಉಠಾಯ. ಬಹಳಷ್ಟು ಜನ ಕೈ ಎತ್ತಿದ್ರು. ಮೆಜಾರಿಟಿ ಅಪನಿ ವೃದ್ಧಿ ಸೆ ಸಂತುಷ್ಟ ಹೈ. ಬಹಳಷ್ಟು ಜನ ತಮ್ಮ ವೃದ್ಧಿಯಿಂದ ಖುಷಿಯಾಗಿದ್ದಾರೆ. ಅಚ್ಚಾ, ಸಾರೆ ದಿನ ಮೇ ಅವ್ಯಕ್ತ ಸ್ಥಿತಿ ಕಿತನಾ ಸಮಯ रहती है. ಒಳ್ಳೆಯದು, ಇಡೀ ದಿನ ಅವ್ಯಕ್ತ ಸ್ಥಿತಿ ಎಷ್ಟಿರ್ತದೆ, ಎಷ್ಟು ಸಮಯ ಇರ್ತದೆ. ಬಿಂದು ರೂಪ ಕೆ ಲಿಯೆ ನಹಿ ಪೂछते हैं. ಬಿಂದು ಬಾಬಾ ಕೇಳ್ತಿಲ್ಲ, ಅವ್ಯಕ್ತ ಸ್ಥಿತಿ ಕಿತನಾ ಸಮಯ रहती है, ನಿಮ್ಮದು ಅವ್ಯಕ್ತ ಸ್ಥಿತಿ ಎಷ್ಟಿರ್ತದೆ. बाप दादा संपूर्ण स्टेज को सामने रख पूछते हैं और आप अपने पास्ट के पुरुषार्थ को सामने रख सोचते हो, कितना फ़र्क हो गया. ಬಾಬಾ ಹೇಳ್ತಾರೆ, ಬಾಬಾ ಏನು ಮಾಡ್ತಾರೆ, ತಮ್ಮ ಸಂಪೂರ್ಣ ಸ್ಥಿತಿಯನ್ನೇ ಇಟ್ಕೊಂಡು ನೋಡ್ತಿದ್ದಾರೆ. ಅಂದರೆ ಅವ್ಯಕ್ತ ಸ್ಥಿತಿ ಅಂದ್ರೇನು, ಏಕ್ದಮ್ ಹಲ್ಕಾಪನ್, ಸಂಪೂರ್ಣ ಹಲ್ಕಾಪನ್ ನೋಡಿ ಬಾಬಾ ಹೇಳ್ತಾರೆ. ನಾವೇನು ಮಾಡ್ತೀವಿ, ಹಿಂದಿನ ಪುರುಷಾರ್ಥದ ನೋಡಿ ಇವತ್ತಿನ ಪುರುಷಾರ್ಥ ನೋಡಿ ವಿಚಾರ ಮಾಡ್ತೀವಿ, ಎಷ್ಟು ವ್ಯತ್ಯಾಸ ಇದೆ. ವರ್ತಮಾನ ಸಮಯ ಪಢಾಯಿ ಕಿ ಮುಖ್ಯ ಸಬ್ಜೆಕ್ಟ್ಸ್ ಕೌನ್ ಸಿ ಚಲ್ ರಹಿ ಹೈ. ವರ್ತಮಾನ ಸಮಯದಲ್ಲಿ ಅಭ್ಯಾಸದ ಮುಖ್ಯವಾಗಿ ಯಾವುದು ವಿಷಯ ನಡೀತಿದೆ. ಮುಖ್ಯ ಸಬ್ಜೆಕ್ಟ್ ಯಹ ಪಢ್ ರಹೇ ಹೋ ಕಿ ಜ್ಯಾದಾ ಸೆ ಜ್ಯಾದಾ ಅವ್ಯಕ್ತ ಸ್ಥಿತಿ ಬನೆ. ಈಗ ನಮ್ದು ಏನಾಗಬೇಕು,
ಸಮಯ ಎಂಥದ್ದಿದು? ಅವ್ಯಕ್ತ ಸ್ಥಿತಿ ಆಗ್ತಕ್ಕಂಥ ಸಮಯ ಅಂತಾರೆ ಬಾಬಾ. ತೋ ಮುಖ್ಯ ಸಬ್ಜೆಕ್ಟ್ ಮೇ ರಿಸಲ್ಟ್ ತೋ ಕಮ್ ಹೇ. ಅವ್ಯಕ್ತ ಸ್ಥಿತಿಯ ಫಲಿತಾಂಶ ಏನಾಗಿದೆ? ಕಮ್ಮಿ ಇದೆ. ನಿರಂತರ ಯಾದ್ ಮೇ ರಹನೆ ಕಿ ಸಂಪೂರ್ಣ ಸ್ಟೇಜ್ ಕೆ ಆಗೆ 1-2 ಘಂಟಾ ಕ್ಯಾ ಹೇ? ನಿರಂತರ ನೆನಪಿನಲ್ಲಿ ಇರುವುದು ಸಂಪೂರ್ಣ ಸ್ಥಿತಿನಲ್ಲಿ ಈ 1 ಗಂಟೆ 2 ಗಂಟೆ ಏನು? ಇನ್ಸೆ ಜ್ಯಾದ ಅಪ್ನಿ ಅವ್ಯಕ್ತ ಸ್ಥಿತಿ ಬನಾನೆ ಕಿ ವಿಧಿ ಬುದ್ಧಿ ಮೇ ಹೇ. ಇದಕ್ಕಿಂತ ಹೆಚ್ಚಾಗಿ ತಮ್ಮ ಸ್ಥಿತಿಯನ್ನು ಅವ್ಯಕ್ತ ಸ್ಥಿತಿ ಮಾಡಿಕೊಳ್ಳುವುದರ ವಿಧಿ ಬುದ್ಧಿನಲ್ಲಿ ಇದೆ ಏನು? ಅಗರ್ ವಿಧಿ ಹೈ ತೋ ವೃದ್ಧಿ ಕ್ಯೋ ನಹಿ ಹೋತಿ ಹೇ? ಕಾರಣ ಕ್ಯಾ ಹೇ? ಮಾಡ್ತಾ ಇದ್ದೀರಿ ಅಂತಂದರೆ ವೃದ್ಧಿ ಆಗ್ತಿಲ್ಲ, ಅದಕ್ಕೆ ಸ್ಪಷ್ಟ ಕಾರಣ ಏನು? ವಿಧಿ ಕಾ ಜ್ಞಾನ ಸಾರಾ ಸ್ಪಷ್ಟ ಬುದ್ಧಿ ಮೇ ಆತಾ ಹೇ. ವಿಧಿಯ ಜ್ಞಾನ ಸ್ಪಷ್ಟವಾಗಿ बुद्धिनली दे, लेकिन एक बात नहीं आती जिस कारण विधि का मालूम होते भी वृद्धि नहीं होती है. ಒಂದು ಮಾತು ನಿಮಗೆ ಗೊತ್ತಿಲ್ಲ, ಅದರ ಕಾರಣವಾಗಿ ವಿಧಿ ಗೊತ್ತಿದ್ರೂ ನಿಮಗೆ ವೃದ್ಧಿ ಆಗ್ತಿಲ್ಲ. ವಹ ಕೌನ್ ಸಿ ಬಾತ್ ಹೇ? ಅದು ಯಾವ ಮಾತು? ಅಚ್ಚಾ ಆಜ್ ವೃದ್ಧಿ ಕೈಸೆ ಹೋ ಉಸ್ ಪರ್ ಸುನಾತೆ ಹೇ. ಒಳ್ಳೆಯದು. ಬಾಬಾ ವೃದ್ಧಿ ಹೇಗಾಗಬೇಕು ಅನ್ನೋದ್ರ ಮೇಲೆ ಬಾಬಾ ಹೇಳ್ತಿದ್ದಾರೆ. ಏನು ಹೇಳ್ತಾರೆ ಬಾಬಾ? एक बात जो नहीं आती वह यह है कि विस्तार करना और विस्तार में जाना आता है. ನೀವು ಒಂದು ಬರ್ತಿಲ್ಲ ಅಂತಾರೆ ಬಾಬಾ. ಒಂದು ಮಾತು ವಿಸ್ತಾರ ಮಾಡೋದು ಮತ್ತು ವಿಸ್ತಾರದಲ್ಲಿ ಹೋಗೋದು ಗೊತ್ತಿದೆ, लेकिन विस्तार को जब चाहे तब समेटना और जमा लेना यह प्रैक्टिस कम है. ವಿಸ್ತಾರದಲ್ಲಿ ಹೋಗೋದನ್ನು ಸಂಕ್ಷಿಪ್ತ ಮಾಡೋದು ನಿಮಗೆ ಗೊತ್ತಿಲ್ಲ ಅಂತಾರೆ ಬಾಬಾ. ज्ञान के विस्तार में आना भी जानते हो, लेकिन ज्ञान के विस्तार को समा कर ज्ञान स्वरूप बन जाना, बीज रूप बन जाना, इसकी प्रैक्टिस कम है. ಜ್ಞಾನದ ವಿಸ್ತಾರ ಗೊತ್ತಿದೆ, ವಿಸ್ತಾರವನ್ನು ಸಂಕ್ಷಿಪ್ತ ಮಾಡಿ ಜ್ಞಾನ ಸ್ವರೂಪದಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸ್ ಕಮ್ಮಿ ಇದೆ. विस्तार में जाने से टाइम बहुत व्यर्थ जाता है और संकल्प भी व्यर्थ जाते हैं. इसलिए जो शक्ति जमा होनी चाहिए वह नहीं होती. इसके लिए क्या प्लान रचो वह आज सुनते हैं. ಬಾಬಾ ಹೇಳ್ತಾರೆ, ವಿಸ್ತಾರದಲ್ಲಿ ಹೋಗೋದ್ರಿಂದ ಟೈಮ್ ಹೋಗ್ತದೆ, ವ್ಯರ್ಥ ಸಂಕಲ್ಪ ಬರ್ತವೆ, ಸಂಕಲ್ಪಗಳು ವ್ಯರ್ಥ, ಸಮಯ ವ್ಯರ್ಥ, ಮತ್ತು ಶಕ್ತಿ ಜಮಾ ಆಗ್ತಿಲ್ಲ. ಅದಕ್ಕಾಗಿ ಏನು ಮಾಡಬೇಕು? ನೀವೀಗ ಒಂದು ಪ್ಲ್ಯಾನ್ ಮಾಡಬೇಕು. ಅದು ಏನು? ಸಾರಾ ವಿಶ್ವ ಮೇ ಬಡೆ ಸೆ ಬಡೆ ಕೌನ್ ಹೇ? ಇಡೀ ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರು ಯಾರು? ಬಡೆ ಸೆ ಬಡೆ ಆದ್ಮಿ ಕ್ಯಾ ಕರ್ತೆ ಹೇ? ಶ್ರೇಷ್ಠಾತಿ ಶ್ರೇಷ್ಠರು ಯಾರೀಗ? ನಾವು ಬ್ರಾಹ್ಮಣಾತ್ಮಗಳು. ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾರೆ? ಆಜ್ಕಲ್ ಕೆ ಜೋ ಬಡೆ ಆದ್ಮಿ ಹೇ ವಹ ಕ್ಯಾ ಸಾಧನ ಅಪನಾತೆ ಹೇ? ಈಗ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಅನಿಸ್ಕೊಂಡವರು ಯಾವ ಸಾಧನವನ್ನು ತಮ್ಮದನ್ನಾಗಿ ಮಾಡ್ಕೊಳ್ತಾರೋ, ಜಿಸಸೆ ಬಡೆ ಬಡೆ ಕಾರ್ಯ ಸಫಲತಾ ಪಾತೆ ಹೇ, ಅದರಿಂದ ಅವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಫಲ್ ಮಾಡ್ಕೊಳ್ತಾರೆ. ವಹ ಪೆಹಲೆ ಅಪನೆ ಸಮಯಕ್ಕೂ ಸೆಟ್ ಕರ್ತೆ ಹೇ. ಅವ್ರು ಏನು ಮಾಡ್ತಾರೆ? ಟೈಮ್ ಟೇಬಲ್ ಹಾಕ್ಕೊಳ್ತಾರೆ ಅಂತಾರೆ ಬಾಬಾ. अपना टाइम टेबल बनाते हैं. जितना बहुत बिजी होगा उतना उसका एक एक घंटा का टाइम टेबल बनाते हैं. ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೆಷ್ಟು ಬ್ಯುಸಿ ಇದ್ದಾರೋ ಅವ್ರು ಏನು ಮಾಡ್ತಾರೆ? ಒಂದೊಂದು ಟೈಮ್ ಟೇಬಲ್ ಮಾಡ್ಕೊತಾರೆ. ಬಾಬಾ ಹೇಳ್ತಾರೆ, ಅಗರ್ ಟೈಮ್ ಟೇಬಲ್ ನಹಿ ಹೋಗಾ ತೋ ಟೈಮ್ ಕೋ ಸಫಲ್ ನಹಿ ಕರ್ ಸಕೆಂಗೆ. ಟೈಮ್ ಟೇಬಲ್ ಹಾಕ್ಕೊಳ್ಳಿಲ್ಲ ಅಂದರೆ ಟೈಮದ್ದು ಸಫಲತೆ ಆಗೋದಿಲ್ಲ ಅಂತಾರೆ ಬಾಬಾ. टाइम को सफल नहीं करेंगे तो कार्य भी सफल नहीं होगा. इसलिए आजकल के बड़े आदमी हर समय का टाइम टेबल बनाते हैं. ಅದಕ್ಕಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತೇನು ಮಾಡ್ತಿದ್ದಾರೆ? ಟೈಮ್ ಟೇಬಲ್ ಮಾಡ್ತಾರೆ. ಅಪನೇ ಡೈರಿ ಮೇ ನೋಟ್ ರಖ್ತೆ ಹೇ. ಮತ್ತು ಆ ಟೈಮ್ ಟೇಬಲನ್ನೇ ನೋಟ್ ಮಾಡ್ಕೋತಾರೆ. ಇವತ್ತು ಏನೇನು ಮಾಡಿದ್ವಿ, ಏನೇನು ಇಂಪಾರ್ಟೆಂಟ್ ಏನೇನಿತ್ತು ಅಂತ. ಬಾಬಾ ಹೇಳ್ತಾರೆ, ನೋಟ್ ಕರ್ತೆ ಹೇ. जब आप ब्राह्मण बड़े से बड़े हो तो आप अपना टाइम टेबल रखते हो. ಇಡೀ ವಿಶ್ವದಲ್ಲೇ ನೀವು ಶ್ರೇಷ್ಠಾತಿ ಶ್ರೇಷ್ಠ ವ್ಯಕ್ತಿಗಳು, ನೀವು ಟೈಮ್ ಟೇಬಲ್ ಮಾಡ್ತೀರೇನು? यह एक विधि है. ಇದು ಒಂದು ವಿಧಿ. जैसे वह लोग सवेरे दिन आरंभ होते ही टाइम टेबल बनाते हैं. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ ಅವರು? ತಮ್ಮ ಪಿ ಎಗಳಿರ್ತಾರಲ್ಲ, ಇವತ್ತೇನೇನು ಅಪಾಯಿಂಟ್ಮೆಂಟು, ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡಬೇಕು, ಏನೇನು ಟೈಮ್ ಸೆಟ್ಟಿಂಗ್, ಅವ್ರ ಪಿ ಎಗಳು ಅವ್ರದ್ದು ಟೈಮ್ ಟೇಬಲ್ ಮಾಡ್ತಿರ್ತಾರಲ್ಲ. ಅದಕ್ಕೆ ಬಾಬಾ ಇಸ್ ರೀತಿ ಆಪ್ ಹರೇಕ್ ಅಮೃತ್ ವೇಳೆ ಸೆ ಹಿ ಟೈಮ್ ಟೇಬಲ್ ಬನಾವ್. ಅದೇ ಥರ ನೀವು ಕೂಡ ನಮ್ಮದು ಟೈಮ್ ಟೇಬಲ್ ಯಾವಾಗಿಂದ ಶುರು ಆಗ್ತದೆ? ಅಮೃತ್ ವೇಳೆಯಿಂದ ಟೈಮ್ ಟೇಬಲ್ ಶುರು ಆಗ್ತದೆ.
आज के दिन क्या क्या करना है, ಇವತ್ತು ನಾವೇನೇನು ಮಾಡಬೇಕು. जैसे शारीरिक कार्य का टाइम टेबल बना है, वैसे आत्मा की उन्नति का भी टाइम टेबल बनाओ. ದೇಹದ ಟೈಮ್ ಟೇಬಲ್ ಏನಿದೆಯಲ್ಲ ಹಾಗೆ ಆತ್ಮನ ಉನ್ನತಿಗಾಗಿನೂ ಕೂಡ ಟೈಮ್ ಟೇಬಲ್ ಮಾಡಬೇಕು ಅಂತಾರೆ ಬಾಬಾ. ಸಮझा. इसमें अटेंशन और चेकिंग कम है. ಇದರಲ್ಲಿ ಚೆಕಿಂಗ್ ಮತ್ತು ಅಟೆನ್ಷನ್ ಕಮ್ಮಿ ಇದೆ ಅಂತಾರೆ ಬಾಬಾ. अब ऐसा टाइम टेबल बनाओ जैसे वह लोग अपने प्लान बनाते हैं. आज के दिन इतने कार्य समाप्त करने हैं. इस रीति आज के दिन अव्यक्त स्थिति का इतना परसेंट और इतना समय निकालना ही है. ಅವ್ರು ಹೇಗೆ ಹೊರಗಡೆ ಇವತ್ತು ಈ ಕಾರ್ಯಗಳನ್ನು ನಾವು ಮಾಡಲೇಬೇಕು ಅಂತ ಟೈಮ್ ಟೇಬಲ್ ಹಾಕ್ತಾರಲ್ಲ, ಹಾಗೆ ನೀವೂ ಕೂಡ ಇವತ್ತಿನ ದಿವಸ ಅವ್ಯಕ್ತ ಸ್ಥಿತಿ ಇಷ್ಟು ಪರ್ಸೆಂಟ್ ಆಗಲೇಬೇಕು, ಇಷ್ಟು ಸಮಯ ನಾನು ತೆಗಿಲೇಬೇಕು. ಟೈಮ್ ಪ್ರಮಾಣ ಚಲನೆ ಸೇ ಏಕ್ ಹಿ ದಿನ ಮೇ ಅನೇಕ ಕಾರ್ಯ ಕರ್ ಸಕ್ತೆ ಹೇ. ಟೈಮ್ ಟೇಬಲ್ ಹಾಕ್ಕೊಂಡ್ರಿ ಅಂತಂದರೆ ಒಂದೇ ದಿನದಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ಬೋದು. ಟೈಮ್ ಟೇಬಲ್ ನಹಿ ಹೋಗಾ ತೋ ಅನೇಕ ಕಾರ್ಯ ನಹಿ ಕರ್ ಸಕೆಂಗೆ. ಟೈಮ್ ಟೇಬಲ್ ಇಲ್ಲ ಅಂದರೆ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, तो अपनी डायरी बनाओ. ಮತ್ತು ಬಾಬಾ ಡೈರಿನೂ ಮಾಡಬೇಕು. जैसे 1 घंटे का स्थूल कार्य बना हुआ है, इस रीति आत्मा की उन्नति का कार्य नोट करो, प्लान बनाओ. फिर जैसे स्थूल कार्य करने के बाद उस पर राइट डालते हो ನಾ. ಎಲ್ಲ ಬೆಳಿಗ್ಗೆ ಲಿಸ್ಟ್ ಮಾಡಿರ್ತೀವಿ ನಾವು ಟೈಮ್ ಟೇಬಲ್ದು. ಆಮೇಲೆ ಎಲ್ಲ ಕೆಲಸಗಳು ಮುಗಿದ ತಕ್ಷಣ ಏನು ಮಾಡ್ತೀವಿ, ಅದಕ್ಕೆಲ್ಲ ರೈಟ್ ಮಾಡ್ತೀವಲ್ಲ ಏನೇನು ಕಾರ್ಯಗಳು ಅದು ಇವತ್ತು ಅಂತ ಹೇಳಿಬಿಟ್ಟು. ಅದಕ್ಕೆ ಹೇಳ್ತಾರೆ ಬಾಬಾ, इस रीति जो भी प्लान बनाते हो वह कहाँ तक प्रैक्टिकल में हुआ. ಅವ್ರು ಹೆಂಗೆ ರೈಟ್ ಹಾಕ್ತಾರೋ ಅದೇ ರೀತಿ ನೀವೂ ಕೂಡ ಏನೇನು ಪ್ಲ್ಯಾನ್ ಮಾಡಿದ್ದೀರಲ್ಲ ಅದು ಇವತ್ತು ಪ್ರಾಕ್ಟಿಕಲ್ನಲ್ಲಿ ಎಷ್ಟಾಯಿತು. ವ ನಹಿ ಹುವ, ಆಯಿತೋ ಇಲ್ವೋ, ನ ಹೋನೆ ಕಾ ಕಾರಣ, ಆಗಲಿಲ್ಲ ಯಾಕೆ ಆಗಲಿಲ್ಲ. ಅವ್ರ ಸಾಥ್ ಉಸ್ಕಾ ನಿವಾರಣ ಕಾ ಸಾಧನ, ಅದ್ರ ಜೊತೆಗೆ ಯಾಕಾಗಲಿಲ್ಲ ಅದಕ್ಕೆ ನಿವಾರಣಾ ಸಾಧನ ವಿಚಾರ ಮಾಡಿ ಹಾಗೆ ಬಡ್ತೆ ಚಲೋ ಅಂತ ಹೇಳ್ತಾರೆ ಬಾಬಾ. आज के दिन यह करके ही छोड़ूंगा. ಇವತ್ತಿನ ದಿನ ಇದನ್ನು ನಾನು ಮಾಡೇ ತೀರ್ತೀನಿ. ऐसे ऐसे पहले से प्रतिज्ञा करो. ಈ ರೀತಿ ನೀವು ಮೊದಲೇ ಪ್ರತಿಜ್ಞೆ ಮಾಡಬೇಕು. कोई भी कार्य के लिए पहले प्रतिज्ञा होती है, फिर प्लान होता है. ಏನೇ ಕಾರ್ಯ ಮಾಡಿದರೂ ಮೊದಲು ಏನು ಮಾಡ್ತೀವಲ್ಲ ನಾವು ಪ್ರತಿಜ್ಞೆ ಮಾಡ್ತೀವಿ, ಆಮೇಲೆ ಪ್ಲ್ಯಾನ್ ಮಾಡ್ತೀವಿ. फिर होता है प्रैक्टिकल, ಆಮೇಲೆ ಪ್ರಾಕ್ಟಿಕಲ್ ಶುರು ಆಗ್ತದೆ. और प्रैक्टिकल के बाद फिर होती है चेकिंग. ಪ್ರಾಕ್ಟಿಕಲ್ ಆದಮೇಲೆ ಪ್ರಾಕ್ಟಿಕಲ್ ಅಂದ್ರೇನು, ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಪ್ರಯೋಗ ಮಾಡಬೇಕು. ಆದಮೇಲೆ ಅದನ್ನು ಮತ್ತೆ ಏನು ಮಾಡಬೇಕು, ಚೆಕಿಂಗ್ ಮಾಡ್ಕೋಬೇಕು. ಯಹ ಹುವಾ ಯಹ ನಹಿ ಹುವಾ, ಯಾವುದಾಯಿತು ಯಾವುದಿಲ್ಲ. ಚೆಕಿಂಗ್ಗೆ ಬಾತ್ ಜೋ ಬೀತಿ ಸೋ ಬೀತಿ. ಚೆಕಿಂಗ್ ಆದಮೇಲೆ ಏನಾಯಿತು ಆಯಿತು. ಹಾಗೇ ಉನ್ನತಿ ಕಾ ಸಾಧನ ರಕ್ತೆ ಹೇ, ಮುಂದೆ ಹೋಗುವ ಉನ್ನತಿಯ ಸಾಧನವನ್ನು ಇಟ್ಕೋಬೇಕಾಗ್ತದೆ. जैसे आप लोगों ने नए विद्यार्थियों के लिए साप्ताहिक पाठ्यक्रम बनाया है ना, ಹೇಗೆ ತಾವು ಹೊಸ ವಿದ್ಯಾರ್ಥಿಗಳಿಗಾಗಿ ಸಾಪ್ತಾಹಿಕ ಪಾಠವನ್ನು ಇಟ್ಕೊಂಡಿರ್ತೀರಲ್ಲ, ಆತ್ಮ ಕಿ ಉನ್ನತಿ ಕೆ ಲಿಯೇ ಭೀ ಸಾಪ್ತಾಹಿಕ್ ಪ್ಲಾನ್ ಬನಾ ಸಕ್ತೆ ಹೋ. ನಾನು ಆತ್ಮನ ಉನ್ನತಿಗಾಗಿನೂ ಕೂಡ ಸಾಪ್ತಾಹಿಕ್ ಪ್ಲಾನ್ ಮಾಡಬೇಕು. जैसे यहाँ मधुबन में जब आते हो तो कुछ छोड़ करके जाते हो, कुछ भर कर जाते हो. ಹೇಗೆ ಇಲ್ಲಿ ಮಧುಬನ್ನಲ್ಲಿ ಬರ್ತೀರಲ್ಲ, ಬಂದಾಗ ಕೆಲವೊಂದು ಬಿಟ್ಟು ಹೋಗ್ತೀರಾ, ಕೆಲವೊಂದು ತುಂಬ್ಕೊಂಡು ಹೋಗ್ತೀರಾ. ಇಸ್ ರೀತಿ ಸೆ ಹರ್ ದಿನ ಕುಚ್ ಛೋಡೋ ಅವ್ರ ಕುಚ್ ಭರೋ. ಅದೇ ರೀತಿಯಾಗಿ ನೀವು ಏನೇನು ಬಿಡಬೇಕು ಅದನ್ನು ಬಿಡಿ, ಏನೇನು ತುಂಬ್ಕೊಳ್ಬೇಕು ಅದನ್ನು ತುಂಬ್ಕೊಳ್ಳಿ. ಜಬ್ ಇತನಾ ಅಟೆನ್ಷನ್ ರखेंगे ತಬ್ ಸಮಯಕ್ಕೆ ಪೆಹಲೆ ಸಂಪೂರ್ಣ ಬಂದು ಸಕೆಂಗೆ. ಇಷ್ಟು ನೀವು ಅಟೆನ್ಷನ್ ಕೊಟ್ಟಿದ್ದೆ ಆದರೆ ಸಮಯದ ಮೊದಲೇ ನೀವೇನಾಗ್ಬಿಡ್ತೀರಾ, ಸಂಪೂರ್ಣ ಆಗಿಬಿಡ್ತೀರಾ. समय के अनुसार अगर संपूर्ण बने तो उसकी इतनी प्राप्ति नहीं होती है. ಸಮಯಕ್ಕೆ ಅನುಸಾರವಾಗಿ ನೀವು ಸಂಪೂರ್ಣ ಆದರೆ ಅಷ್ಟೊಂದು ಪ್ರಾಪ್ತಿ ನಿಮಗೆ ಆಗೋದಿಲ್ಲ ಅಂತಾರೆ ಬಾಬಾ. ಸಮಯಕ್ಕೆ ಪೆಹಲೆ ಸಂಪೂರ್ಣ बनना है. संपूर्णता क्या चीज़ है उसका अनुभव करेंगे. ईश्वरीय अतीन्द्रिय सुख निरंतर क्या होता है उसका अनुभव यहाँ ही करना है. ಬಾಬಾ ಹೇಳ್ತಾರೆ, ಸಮಯಕ್ಕಿಂತ ಮುಂಚೆನೇ ಸಂಪೂರ್ಣ ಆಗಬೇಕು. ಸಂಪೂರ್ಣತೆ ಅಂದರೆ ಏನು, ಉಸ್ಕಾ ಅದರ ಅನುಭವ, ಈಶ್ವರ್ಯ ಅತೀಂದ್ರಿಯ ಸುಖ ನಿರಂತರ ಏನಾಗ್ತದೆ ಇದರ ಅನುಭವವನ್ನು ಇಲ್ಲೇ ಮಾಡಬೇಕು. अब देखेंगे कि कायदे मुजब कैसे अपना टाइम टेबल व साप्ताहिक कार्यक्रम बनाते हो. ಈಗ ನೋಡೋಣ ನೀವು ಹೆಂಗೆ ಟೈಮ್ ಟೇಬಲ್ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ.
जितना जो सेंसिबल होते हैं वह ऐसे कार्य यथार्थ ರೀತಿ से कर सकते हैं. ಯಾರು ಸೆನ್ಸಿಬಲ್ ಅಂದರೆ ಬುದ್ಧಿ ಇದ್ದವರು ಅಂತ. ಅವ್ರೇನು ಮಾಡ್ತಾರೆ, ಕಾರ್ಯಗಳನ್ನು ಯಥಾರ್ಥ ರೀತಿಯಿಂದ ಮಾಡ್ತಾರೆ. ಸಭಿ ಸೆ ಸೆನ್ಸಿಬಲ್ ಹೇ ಬ್ರಾಹ್ಮಣ್, ಎಲ್ಲರಿಗಿಂತ ಬುದ್ಧಿವಂತರು ಯಾರು? ಬ್ರಾಹ್ಮಣರು ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ नेचर को क्योर करना, वह नेचर क्योर वाले फास्ट रखते हैं. ನೇಚರ್ ಕ್ಯೂರ್ ಮಾಡಬೇಕು ಅಂದರೆ ಫಾಸ್ಟ್ ಮಾಡ್ತಾರೆ, ಅಂದರೆ ಉಪವಾಸ ಮಾಡ್ತಾರೆ. तो आप लोगों को अब क्या करना है, फास्ट जाना है, लास्ट नहीं रहना है. फास्ट जाने के लिए फास्ट रखो. कौन सी फास्ट? ಎದ್ರ ಮೇಲೆ ಉಪವಾಸ? ಟೈಮ್ ಟೇಬಲ್ बनाओ, ಟೈಮ್ ಟೇಬಲ್ ಮಾಡಿ. ಆಜ್ ಇಸ್ ಬಾತ್ ಕಿ ಫಾಸ್ಟ್ ರखेंगे, ಇವತ್ತು ಈ ಮಾತಿನ ಮೇಲೆ ಫಾಸ್ಟ್ ಮಾಡಬೇಕು. ಬಾಬಾ ಹೇಳ್ತಾರೆ वैसे आप लोग भी हर रोज़ कोई ना कोई कमी बात नोट करो. वह लोग भी जो चीज़ नुकसान कारक है उसके लिए फास्ट रखते हैं. ಯಾವುದು ನಮಗೆ ನಷ್ಟ ಮಾಡುತ್ತೋ ಅದನ್ನು ಫಾಸ್ಟ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಫಾಸ್ಟ್ ಮಾಡೋದಂದ್ರೇನು ಬಿಡೋದು. तो पुरुषार्थ में जो भी नुकसान कारक बातें हैं उनकी फास्ट रखो, फिर उसको ಚೆಕ್ भी करो. ಯಾವುದೇ ನಮಗೆ ಕಷ್ಟ ಅನ್ನಿಸ್ತದೋ, ಅದು ನಮಗೆ ನಷ್ಟ ಅನ್ನಿಸ್ತದೋ ಅದನ್ನು ಬಿಟ್ಬಿಡಬೇಕು ಅಂತಾರೆ ಬಾಬಾ. ಕೈ रुत रखते हैं, उपवास रखते हैं, लेकिन कर नहीं पाते. ಉಪವಾಸ ಮಾಡ್ತಾರೆ ಆದರೆ ಮಾಡೋಕ್ಕಾಗೋದಿಲ್ಲ. बीच में खा भी लेते हैं, ನಡು ನಡು ಏನು ಮಾಡ್ತಾರೆ, ತಿಂದ್ಬಿಡ್ತಾರೆ ಅಂತಾರೆ ಬಾಬಾ. यहाँ भी ऐसे करते हैं जैसे भक्ति मार्ग की आदत पड़ी हुई है. सुबह को प्रतिज्ञा करते हैं कि यह नहीं करेंगे, फिर दिन आरंभ हुआ तो वह प्रतिज्ञा खत्म. यहाँ भी ऐसे सुबह को प्रतिज्ञा करते हैं, फिर कह देते समस्या ऐसी आ गई. ಇಲ್ಲಿ ಹಂಗೆ ಬಾಬನ ಮುಂದೆ ಪ್ರತಿಜ್ಞೆ ಮಾಡ್ತೀರಿ, ಮತ್ತು ಹೇಳ್ತೀರ ಏನು ಮಾಡೋದಕ್ಕೆ ಪರಿಸ್ಥಿತಿ ಹಂಗೆ ಬಂದುಬಿಡ್ತು. ಸಮಸ್ಯೆ ಸಮಾಪ್ತ ಹೋಗಿ ತೋ ಫಿರ್ ಕरूँगा, ಸಮಸ್ಯೆ ಸಮಾಪ್ತ ಆಗಲಿ ಆಮೇಲೆ ಮಾಡ್ತೀನಿ. अब वह संस्कार खत्म करो, ಆ ಸಂಸ್ಕಾರ ಖತಮ್ ಮಾಡಿ, ನಾಶ ಮಾಡಿ. ಸಮೇಟ್ನಾ ಅವ್ರ ಸಮಾನ ಸಿಕ್ಕೋ. ಬಾಬಾ ಏನು ಹೇಳ್ತಾರೆ, ಎಲ್ಲವನ್ನ ಸಮೇಟ್ನ ಸ್ವೀಕಾರ ಮಾಡಬೇಕು, ಎದುರಿಸ್ಬೇಕು. पुराने संस्कार समाना है, उसकी प्रतिज्ञा करो, वह फास्ट रखो. बड़े आदमियों के पहले से ही प्रोग्राम फिक्स होते हैं ना. आप लोग तो सभी से बड़े हो, तो अपना प्रोग्राम भी 6 मास का ಫಿಕ್ಸ್ ಕರೋ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೃತ್ತ ಹಿಡಿ, 6 ತಿಂಗಳವರೆಗೆ ಏನು ಮಾಡಿದ್ರೆ ಫಿಕ್ಸ್ ಮಾಡಿ. ಏನು ಫಿಕ್ಸ್ ಮಾಡೋದು? ನಾ ಇಂಥದ್ದನ್ನು ಬಿಡ್ತೀನಿ, ಇಂಥದ್ದನ್ನು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಯಹ ಕಾರ್ಯ ಕರ್ಕೆ ಹಿ ಛೋಡಂಗ, ಈ ಕಾರ್ಯವನ್ನು ನಾನು ಮಾಡೇ ಮಾಡ್ತೀನಿ. ಬನ್ ಕರ್ ಹಿ ಛೋಡೂಂಗ. ಜಬ್ ಇತನಾ ನಿಶ್ಚಯ ಬುದ್ಧಿ ಬನೆಂಗೆ ತಬ್ ವಿಜಯ್ ಬನೆಂಗೆ. ನಾನು ಆಗೇ ತೋರಿಸ್ತೀನಿ ಅನ್ನೋ ನಿಶ್ಚಯ ಬುದ್ಧಿ ಇತ್ತು ಅಂತಂದರೆ ನೀವು ವಿಜಯ ಆಗೇ ಆಗ್ತೀರಾ ಅಂತಾರೆ ಬಾಬಾ. बाप में तो निश्चय है, लेकिन अपने में भी निश्चय बुद्धि होकर कार्य करो तो फिर विजय ही विजय है. ಬಾಬಾ ಹೇಳ್ತಾರೆ, ತಂದೆಯಲ್ಲಿ ನಿಶ್ಚಯ ಇರಬೇಕು, ಆದರೆ ತಮ್ಮಲ್ಲಿನೂ ಕೂಡ ನಿಶ್ಚಯ ಬುದ್ಧಿ ಇಟ್ಕೊಂಡು ಕಾರ್ಯ ಮಾಡಿದ್ದೆ ಆದರೆ ನೋಡಿ ವಿಜಯನೇ ಆಗ್ತೀರಾ. ವಿಜಯಕ್ಕೆ ಆगे ಸಮಸ್ಯೆ कोई चीज़ नहीं है. ವಿಜಯ ಜನ್ಮಸಿದ್ಧ ಅಧಿಕಾರ ಇದೆಯಲ್ಲ, ಅದ್ರ ಕಡೆ ಈ ಸಮಸ್ಯೆಗಳು ಏನೂ ಅಲ್ಲ. ಯಾಕಂದರೆ ಕಲ್ಪದಲ್ಲಿ ನಾವೇನಾಗಿದ್ದೀವಿ, ವಿಜಯಿ ಆಗಿದ್ದೀವಿ. फिर वह समस्या नहीं फील होगी, लेकिन खेल फील होगा. ಅದು ಫೇಲ್ ಅಂತ ಅನುಭವ ಆಗೋದಿಲ್ಲ, ಅದು ಏನಾಗ್ತದೆ, ಖೇಲ್ ಅಂತ ಆಗ್ತದೆ. ಅದೊಂದು ಆಟ ಅಂತ ಅನಿಸ್ತದೆ. ಖೇಲ್ ಖುಷಿ ಸೆ ಕಿಯಾ ಜಾತಾ ಹೈ. ಆಟ ಹೆಂಗೆ ಆಡಬೇಕು? ಖುಷಿಲೇ ಆಡ್ತೀವಲ್ಲ. कोई कार्य सहज होता है तो आप लोग कहते हो ना यह तो बाएं हाथ का खेल है. ಬಾಬಾ ಹೇಳ್ತಾರೆ, ಯಾವುದೇ ಕಾರ್ಯ ಬಹಳ ಸಹಜ ಆಗಿಬಿಡ್ತು ಅಂತಂದರೆ ಹೇಳ್ತೀವಲ್ಲ, ಇದೇನು ದೊಡ್ಡ ಭಾರಿ ಖೇಲ್ ಅರ್ಥಾತ್ ಸಹಜ. तो यह भी बुद्धि का खेल हो जाएगा. ಇದನ್ನು ಬುದ್ಧಿ ಆಟ ಆಗ್ತದೆ. खेल में घबराएंगे नहीं, ಆಟದಲ್ಲಿ ಹೆದರ್ತಾರೇನು. ಬಡೆ ಸೆ ಬಡೆ ಹೋ ತೋ ಬಡೆ ಸೆ ಬಡಿ ಸ್ಥಿತಿ भी बनाओ. ಬಾಬಾ ಹೇಳ್ತಾರೆ, ನಾವು ಇಡೀ ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠರಲ್ಲಿ ಬ್ರಾಹ್ಮಣರಾಗಿದ್ದೀವಲ್ಲ, ಹಾಗಾದರೆ ನಮ್ಮ ಸ್ಥಿತಿನೂ ಏನಿರಬೇಕು? ದೊಡ್ಡದಿರಬೇಕು. ಕೈ ಬಡೆ ಆದ್ಮಿ ಐಸೆ ಹೋತೆ ಹೇ ಜೋ ಅಪನೆ ಬಡೆಪನ್ ಮೇ ಠಹರಾನಾ ನಹಿ ಆತಾ ಹೈ. ಕೆಲವು ವ್ಯಕ್ತಿಗಳಲ್ಲಿ ದೊಡ್ಡದಾಗಿ ವಿಶಾಲ ಬುದ್ಧಿಯವರಾಗಿ ಇರೋಕ್ಕಾಗೋದಿಲ್ಲ. ಆಪ್ ಲೋಗ್ ಐಸೆ ನಹಿ ಬನನಾ, ಜಿತ್ತೆ ಬಡೆ ಹೋ ಉತ್ತನಾ ಹಿ ಬಡಿ ಸ್ಥಿತಿ ಭಿ ದಿಖ್ಲಾओ. ನೀವು ಹಂಗಲ್ಲ,
ದೊಡ್ಡವರಿದ್ದೀರಿ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಇದ್ದೀರಿ ಅಂತಂದರೆ ನಿಮ್ಮ ಸ್ಥಿತಿನ ದೊಡ್ಡ ಸ್ಥಿತಿ ತೋರಿಸ್ಬೇಕು. ಬಡಾ ಕಾರ್ಯ ಕರ್ಕೆ ದಿಖಾओ, ದೊಡ್ಡ ಕಾರ್ಯವನ್ನು ಮಾಡಿ ತೋರಿಸಿ. ಕಮ್ ಸೆ ಕಮ್ 8 ಗಂಟೆ ಕ ಲಕ್ಷ್ಯ ರಖನಾ ಹೈ. ಕಡಿಮೆ ಕಡಿಮೆ ಅಂದರೆ 8 ತಾಸಂತೂ ನೀವು ಗುರಿ ಇಟ್ಕೊಳ್ಬೇಕು ಅಂತಾರೆ ಬಾಬಾ. ಅವ್ಯಕ್ತ ಸ್ಥಿತಿ ಕೆ ಲಿಯೇ ಕಹ ರಹೆ ಹೇ. 8 ತಾಸು ಅವ್ಯಕ್ತ ಸ್ಥಿತಿನಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸ್ಥಿತಿ 8 ಗಂಟೆ ಬನಾನಾ ಬಡಿ ಬಾತ್ ನಹಿ. 8 ತಾಸು ಅವ್ಯಕ್ತ ಸ್ಥಿತಿನಲ್ಲಿ ಇರೋದ್ರಿಂದ ದೊಡ್ಡಗದಲ್ಲ ಅಂತಾರೆ ಬಾಬಾ. ಅವ್ಯಕ್ತ ಕಿ ಸ್ಮೃತಿ ಅರ್ಥಾತ್ ಅವ್ಯಕ್ತ ಸ್ಥಿತಿ. ಆ ಅವ್ಯಕ್ತ ಸ್ಥಿತಿ ಅಂದ್ರೇನು? ಅವ್ಯಕ್ತ ಸ್ಥಿತಿನಲ್ಲಿ ಸ್ಮೃತಿನಲ್ಲಿರೋದು. ಬಾಪ್ ಕಿ 2 ಗಂಟೆ ಯಾದ್ ಕ್ಯೂ? ತಂದೆ ನೆನಪು 2 ಗಂಟೆ ಯಾಕೆ? 2 ಗಂಟೆ ಬಾಪ್ ಕಿ ಯಾದ್ ರಹಿ ತೋ ಬಾಕಿ ಸಮಯ ಕ್ಯಾ ಕಿಯಾ? ಬಾಬಾಂದು 2 ಗಂಟೆ ನೆನಪು ಮಾಡಿದ್ದೀರಿ ಅಂತಂದರೆ ಮುಂದೆ ಏನು ಮಾಡಿದ್ರಿ? ಬಾಪ್ಗೆ ಸ್ನೇಹಿ ಹೋ ಮಾಯಾಕ್ಕೆ, ತಂದೆಯ ಸ್ನೇಹಿ ಆಗಿದ್ದೀರೋ ಅಥವಾ ಮಾಯಾ ಸ್ನೇಹಿ ಆಗಿದ್ದೀರೋ? ಜಿಸ್ಸೆ ಸ್ನೇಹ ಹೋತಾ ಹೇ, ಸ್ನೇಹ ಅರ್ಥಾತ್ ಸಂಪರ್ಕ. ಸ್ನೇಹ ಅಂದ್ರೇನು? ಸಂಪರ್ಕದಲ್ಲಿರೋದು. ಜಿಸ್ಸೆ ಸಂಪರ್ಕ ಹೋತಾ ಹೇ ತೋ ಉನ್ ಜೈಸೆ ಸಂಸ್ಕಾರ ಜರೂರು ಭರೆಂಗೆ. ಯಾರ ಜೊತೆ ನಿಮ್ಮದು ಸಂಪರ್ಕ ಇರ್ತದೋ ಅವ್ರದ್ದೇ ಸಂಸ್ಕಾರವನ್ನು ತುಂಬಿಕೊಳ್ತೀರಾ. ಸಂಸ್ಕಾರ ಮಿಲ್ನೆ ಕೆ ಆಧಾರ ಸೆ ಹಿ ಸಂಪರ್ಕ ಹೋತಾ ಹೇನಾ. ಸಂಸ್ಕಾರಗಳ ಮಿಲನ ಆದ್ರೇ ಸಂಪರ್ಕ ಆಗ್ತದೆ, ಅದರ ಆಧಾರದಿಂದನೇ ಸಂಪರ್ಕ ಆಗೋದು. ತೋ ಅಗರ್ ಬಾಪ್ ಕೆ ಸ್ನೇಹಿ ಹೋ ಸಂಪರ್ಕ ಭಿ ಹೇ ತೋ ಸಂಸ್ಕಾರ ಕ್ಯೂ ನಹಿ ಮಿಲ್ತೆ? ತಂದೆ ಸ್ನೇಹಿ ಆಗಿದ್ದೀರಿ ಅಂದರೆ ಸಂಪರ್ಕದಲ್ಲಿರ್ತೀರಾ. ಇದ್ದೀರಿ ಅಂತಂದರೆ ಸಂಸ್ಕಾರ ಯಾಕೆ ಕೊಡೋದಿಲ್ಲ? ಫಿರ್ ಬಾಪ್ ದಾದಾ ಕಹೆಂಗೆ ಕಿ ಮಾಯಾ ಕೆ ಸ್ನೇಹಿ ಹೋ. ಯಾಕೆ ಆಗ್ತಿಲ್ಲ ಅಂದರೆ ನೀವು ಮಾಯಾ ಸ್ನೇಹಿ ಇದ್ದೀರಾ. ಅಗರ್ 2 ಗಂಟೆ ಬಾಪ್ ಕೆ ಸ್ನೇಹಿ और 22 ಗಂಟೆ ಮಾಯಾ ಕೆ ಸ್ನೇಹಿ रहते हो तो क्या कहेंगे? 2 ಗಂಟೆ ತಂದೆಯ ಸ್ನೇಹಿ ಆಗಿದ್ದೀರಿ ಅಂತಂದರೆ 22 ಗಂಟೆ ಮಾಯಾ ಸ್ನೇಹಿ ಆಗಿದ್ದೀರಿ ಅಂತಲ್ಲ. ಸರ್ವಿಸ್ ಕರ್ತೆ ಭೀ ಸ್ನೇಹಕ್ಕೋ ಸಂಪರ್ಕಕ್ಕೋ ನ ಛೋಡು. ಸರ್ವಿಸ್ ಮಾಡೋದೇ ಇದಕ್ಕೆ ಸ್ನೇಹ, ಸಂಪರ್ಕ ಬಿಡಬೇಡಿ. ಸಂಪೂರ್ಣ ಸ್ಟೇಜ್ ತೋ ನಜದೀಕ್ ರಹನೆ ಕಿ ಹೇ. ಸಂಪೂರ್ಣ ಸ್ಟೇಜ್ ಅದರ ಅರ್ಥ ಏನು? ಸಮೀಪ ಇರುವುದಾಗಿದೆ. ಏ ಗೀತಾ ಭಿ ಹೇನಾ, ನ ಹೋ ಹಮ್ಸೆ ಜುದಾ ಹೋಂಗೆ. ಹಾಡಿದೆಯಲ್ಲ, ನಿಮ್ಮನ್ನು ಬಿಟ್ಟು ನಾನು ಇರೋದಿಲ್ಲ. ಜಬ್ ಜುದಾ ಹಿ ನಹಿ ಹೋಂಗೆ ತೋ ಸ್ನೇಹ ದಿಲ್ ಸೆ ಕೈಸೆ ನಿಕಲೇಗಾ. तो होना निरंतर चाहिए परंतु पुरुषार्थी के कारण फिर भी मार्जिन देते हैं. ಇರೋದು ತಂದೆಗೆ ನಿರಂತರ ಸ್ನೇಹಿ ಆಗಿರಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಬ್ ಜುದಾಯಿ ನಹಿ ಹೋಂಗೆ ತೋ ಸ್ನೇಹ ದಿಲ್ ಸೆ ಕೈಸೆ ನಿಕ್ಲೇಗಾ. ಜುದಾಯಿನೇ ಆಗಿಲ್ಲ ಅಂತಂದರೆ ಸ್ನೇಹ ಹೇಗೆ ಬರ್ತದೆ? ಅದಕ್ಕೆ ಹೇಳ್ತಾರೆ ಬಾಬಾ. तो होना निरंतर चाहिए परंतु पुरुषार्थी के कारण फिर भी मार्जिन देते हैं. ಇರೋದೇನು? ಸಂಪರ್ಕ. ಬಾಬಾನ ಜೊತೆ ಸ್ನೇಹ ಸಂಪರ್ಕದಲ್ಲಿ ಬರೋದು ನಿರಂತರ ಇರಬೇಕು. ಆದರೆ ಪುರುಷಾರ್ಥಿ ಅಂತ ಹೇಳಿ ಏನು ಮಾಡ್ತೀರಾ ನೀವು? ಮಾರ್ಜಿನ್ ಹಾಕ್ಕೊಳ್ತೀರಾ. ಅಂದರೆ ಇಷ್ಟೇ ಅಂತ. तो कम से कम 8 घंटे का लक्ष्य रख कर डायरी बनाओ. ಕೊನೆ ಪಕ್ಷ 8 ಗಂಟೆ ಆದರೂ ಲಕ್ಷ್ಯ ಇಟ್ಕೊಂಡು ಡೈರಿ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಬನಾओ फिर रिजल्ट भी देखेंगे. ಟೈಮ್ ಟೇಬಲ್ ಮಾಡಿದ್ರೆ ಆವಾಗ ರಿಸಲ್ಟ್ ಬರ್ತದೆ. देखेंगे हर सप्ताह की रिजल्ट अपनी ब्राह्मणी से ಚೆಕ್ कराओ. ನೋಡಿ, ನಿಮ್ಮ ರಿಸಲ್ಟನ್ನು ಬ್ರಾಹ್ಮಣಿ ಕಡೆ ಚೆಕ್ ಮಾಡ್ಕೊಳ್ಳಿ. ಅವ್ರು ಹರ್ ಸಪ್ತಾಹ ಕಿ ರಿಸಲ್ಟ್ ಇಕ್ಕಟ್ಟಿ ಕರ್ 1 ಮಾಸ ಕಿ ರಿಸಲ್ಟ್ ಮಧುಬನ್ ಆನಿ ಚಾಹಿಯೇ. ಅದಕ್ಕೆ 1 ಸಪ್ತಾಹ, 1 ವಾರ ರಿಸಲ್ಟ್ ಎಲ್ಲ ಕೂಡಿಸಿ ಏನು ಮಾಡಿರಿ, ಆ ರಿಸಲ್ಟನ್ನು 1 ತಿಂಗಳಲ್ಲಿ ಮಧುಬನ್ ಕಳಿಸಿ. ಆನಿ ಚಾಹಿಯೇ, ಬರಬೇಕು. ब्राह्मणियों को काम करना चाहिए. हर सप्ताह की डायरी हर एक की चेक करो. क्या टाइम टेबल बनाया, उसमें कहाँ तक सफल हुए. फिर शार्ट में 1 मास की रिजल्ट मधुबन भेजनी है. ಬಾಬಾ ಹೇಳ್ತಾರೆ, ನೀವೆಲ್ಲ ಬ್ರಾಹ್ಮಣರು ಏನು ಮಾಡಬೇಕು? ಡೈರಿಯನ್ನು ಚೆಕ್ ಮಾಡಿಕೊಂಡು ತಿಂಗಳಿಗೊಮ್ಮೆ ಶಾರ್ಟಾಗಿ ರಿಸಲ್ಟನ್ನು ಮಧುಬನ್ ಕಳಿಸಿ. ಅಭಿ ಅಲ್ಬೇಲೆಪನ್ ಕಾ ಸಮಯ ನಹಿ ಹೇ, ಬಹುತ್ ಸಮಯ ಅಲ್ಬೇಲ ಪುರುಷಾರ್ಥ ಕಿಯಾ. ಈಗ ಇದು ಹೊಯ್ದಾಡುವಂಥ ಸಮಯ ಅಲ್ಲ. ಇಲ್ಲಿ ತನಕ ಅದೇ ಥರ ಪುರುಷಾರ್ಥ ಮಾಡಿದ್ದೀರಾ. ಅಬ್ ಜೋ ಕಿಯಾ ಸೋ ಕಿಯಾ, ಈಗೇನು ಮಾಡಿದ್ದೀರೋ ಆಗೋಯ್ತು. ಫಿರ್ ಯಹ ಸ್ಲೋಗನ್ ಯಾದ್ ದಿಲಾಯೆಂಗೆ, ಜೋ ಆಪ್ ಲೋಗ್ ಔರೋಂ ಕೋ ಸುನಾತೆ ಹೋ, ಅಬ್ ನಹಿ ತೋ ಕಬ್ ನಹಿ. ನೀವೊಂದು ಸ್ಲೋಗನ್ ಹೇಳ್ತಿರಲ್ಲ ಎಲ್ಲರಿಗೂ, ಅಬ್ ನಹಿ ತೋ ಕಭಿ ನಹಿ, ಈಗಿಲ್ಲದಿದ್ದರೆ ಇನ್ನೆಂದೂ ಇಲ್ಲ.
अगर अब न करेंगे तो फिर कब करेंगे, ಈಗ ಮಾಡಲಿಲ್ಲ ಅಂದರೆ ಯಾವಾಗ ಮಾಡೋರು, फिर कब हो नहीं सकेंगे, ಇನ್ನೆಂದೂ ಆಗೋದಿಲ್ಲ. इसलिए स्लोगन भी याद रखना, हर दिन का अलग अलग अपने प्रति स्लोगन भी सामने रख सकते हो. जैसे यह स्लोगन है कि जो कर्म मैं करूँगा मुझे देख और करेंगे. ಬಾಬಾ ಹೇಳ್ತಾರೆ, जो कर्म मैं करूँगा, ಯಾವ ಕರ್ಮ ನಾನು ಮಾಡ್ತೀನೋ ನನ್ನ ನೋಡಿ ಬೇರೆದವರು ಮಾಡ್ತಾರೆ. इस ರೀತಿ दूसरे दिन फिर दूसरा स्लोगन सामने रखो. इದೇ ಥರ ಪ್ರತಿದಿನ ಒಂದೊಂದು ಸ್ಲೋಗನ್ ಎದುರುಗಡೆ ಇಟ್ಕೊಂಡು ಮಾಡಿ. जैसे बाप दादा ने सुनाया कि सफलता हमारा जन्म सिद्ध अधिकार है. ಹೇಗೆ ಬಾಪ್ ದಾದಾ ಹೇಳಿದ್ರಲ್ಲ, ಸಫಲತೆ ನಮ್ಮ ಜನ್ಮ ಸಿದ್ಧ ಅಧಿಕಾರ ಇದೆ. यह भी सुनाया था कि ಮಿಟೇಂಗೆ ಲೇಕಿನ್ ಹಟೇಂಗೆ ನಹಿ. ನಿನ್ನೆ ಹೇಳಿದ್ರಲ್ಲ ಬಾಬಾ, ಮಿಟೇಂಗೆ ತೆಗೆದು ಹಾಕ್ತೀವಿ ಆದರೆ ಸರಿಯೋದಿಲ್ಲ. इसी प्रकार हर रोज़ का कोई न कोई स्लोगन सामने रखो और उस स्लोगन को प्रैक्टिकल में लाओ. फिर देखो अव्यक्त स्थिति कितनी जल्दी हो जाती है. फरिश्ते को फर्श की कभी आकर्षण नहीं होती, अभी अभी माया और गया. ಬಾಬಾ ಹೇಳ್ತಾರೆ ಫರಿಷ್ಠೆ ಆಗೋದ್ರಿಂದ ಎಂದೂ ಆಕರ್ಷಣೆಯಲ್ಲಿ ಬರೋದಿಲ್ಲ. ಅಭಿ ಅಭಿ ಆಯಾ ಅವ್ರ ಗಯಾ, ಈಗೀಗ ಬಂದೆ ಹೋದೆ. ಕಾರ್ಯ ಸಮಾಪ್ತ ಹುವಾ ಫಿರ್ ಟೆಹರ್ತೆ ನಹಿ. ಬಾಬಾ ಹೇಳ್ತಾರೆ, ಇಲ್ಲಿ ಪರಮಧಾಮದಿಂದ ಬರೋದು, ಕೆಲಸ ಮಾಡೋದು, ಮತ್ತೆ ಪರಮಧಾಮಕ್ಕೆ ಹೋಗೋದು, ಪರಮಧಾಮದಿಂದ ಕೆಳಗೆ ಬರೋದು, ಕೆಲಸ ಮಾಡೋದು, ಮತ್ತೆ ಪರಮಧಾಮಕ್ಕೆ ಹೋಗೋದು ಅಂತ ಹೇಳ್ತಾರೆ ಬಾಬಾ. आप लोगों ने भी कार्य के लिए व्यक्त का आधार लिया, कार्य समाप्त किया, फिर अव्यक्त 1 सेकेंड में. ಕಾರ್ಯ ಮಾಡೋದು ಅವ್ಯಕ್ತದಲ್ಲಿ ಹೋಗೋದು, ವ್ಯಕ್ತದಲ್ಲಿ ಬರೋದು, ಕಾರ್ಯ ಮಾಡೋದು, ಮತ್ತೆ ಅವ್ಯಕ್ತದಲ್ಲಿ ಹೋಗೋದು ಅಂತಾರೆ ಬಾಬಾ. 1 ಸೆಕೆಂಡ್, ಒಂದೊಂದು ಸೆಕೆಂಡಲ್ಲಿ ಯಹ ಪ್ರಾಕ್ಟೀಸ್ ಹೋ ಜಾಯೆ ಫಿರ್ ಫರಿಷ್ತೆ ಕೆಹಲಾಯಂಗೆ. ಈ ಪ್ರಾಕ್ಟೀಸ್ ಆಯಿತು ಅಂತಂದರೆ ಆಮೇಲೆ ನಿಮಗೇನಂತಾರೆ, ಫರಿಷ್ತೆ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.